ಜನತಾ ದರ್ಶನ ಜನಪರ ಉಪಯುಕ್ತ ಕಾರ್ಯಕ್ರಮ. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರೇ ಪ್ರಭುಗಳಾಗಿದ್ದು ಅವರ ಸೇವೆಗೆ ಅವಕಾಶ ಕಲ್ಪಿಸಲು ಜನತಾ ದರ್ಶನ ಕಾರ್ಯಕ್ರಮವು ಸೂಕ್ತ ವೇದಿಕೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಕೆ. ಪಾಟೀಲ ತಿಳಿಸಿದರು. ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಚೇರಿಗಳಿಗೆ ಬರುವ ಸಾರ್ವಜನಿಕರು ಗ್ರಾಹಕರಲ್ಲ, ಅವರು ಪ್ರಭುಗಳಾಗಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆಯಾಗಿದ್ದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಇಲಾಖೆಯ ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಶೇಷ ಆಸಕ್ತಿಯಿಂದ ಕಾರ್ಯನಿರ್ವಹಿಸಬೇಕೆಂದರು. ಈ ಜನತಾ ದರ್ಶನ ಕಾರ್ಯಕ್ರಮ ಇತರರಿಗೆ ಮಾದರಿಯಾಗಬೇಕು. ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವವೇ ದಿನನಿತ್ಯದ ಕಚೇರಿ ಕೆಲಸದಲ್ಲಿ ಆಗಬೇಕೆಂದು ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ನಿರ್ದೇಶನ ನೀಡಿದರು. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಮಾತನಾಡಿ, ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಯೋಜನೆಗಳ ಬಗ್ಗೆ ಮಾಹಿತಿ ಕೊರತೆ ಇದ್ದಲ್ಲಿ ಅಥವಾ ಯೋಜನೆ ಸೌಲಭ್ಯ ಪಡೆಯಲು ವಿಳಂಬವಾಗಿರುವವರು ಜನತಾ ದರ್ಶನದಲ್ಲಿ ಅರ್ಜಿ ಸಲ್ಲಿಸುತ್ತಾರೆ. ಫೆಬ್ರವರಿ 16ರಿಂದಲೇ ಸಾರ್ವಜನಿಕರಿಂದ ಅರ್ಜಿ ಸ್ವೀಕೃತಿ ಕಾರ್ಯ ಪ್ರಾರಂಭಗೊಂಡಿರುತ್ತದೆ. ಕೆಲವು ಅರ್ಜಿಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಉಳಿದವುಗಳನ್ನು ನಿಗದಿತ ಕಾಲಾವಧಿಯಲ್ಲೇ ಇತ್ಯರ್ಥಗೊಳಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ ಬಬರ್ಜಿ, ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ ಮಂದಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕೆ, ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್, ಜಿಲ್ಲಾ ಪಂಚಾಯತ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ, ಗಣ್ಯರಾದ ಸಿದ್ದು ಪಾಟೀಲ, ಶ್ರೀಮತಿ ಸುಜಾತಾ ದೊಡ್ಡಮನಿ, ತಾಲೂಕು ಮಟ್ಟದ ತಹಶೀಲ್ದಾರರು, ತಾಲೂಕಾ ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು, ವಿವಿಧ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ವೆಂಕಟೇಶ್ ಅಲ್ಕೋಟ್ ತಂಡದಿಯದ ನಾಡಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಬಾಹುಬಲಿ ಜೈನರ ಕಾರ್ಯಕ್ರಮ ನಿರೂಪಿಸಿದರು. ಒಂದು ರೀತಿ ನಮ್ಮ ಪ್ರಭುವಿಗೆ ಸೇವೆ ಮಾಡುವುದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಕಲ್ಪಿಸಿದ್ದೇವೆ. ಹಿಂದೆಲ್ಲ ನ್ಯಾಯದ ಗಂಟೆ ಅಂತ ಇರ್ತಿತ್ತು. ಏನರ ಜನರಿಗೆ ಅನಾನುಕೂಲ ಆದ್ರೆ, ಯಾರಿಗೆ ಅನ್ಯಾಯ ಆದ್ರೆ ಆ ಗಂಟಿ ಬಂದು ಬಡಿಬೇಕು ಅಂದರೆ ಅವಾಗ ಅವತ್ತು ಆಡಳಿತ ಮಾಡ್ತಕ್ಕಂಥವರು ಅಲ್ಲಿ ಯಾರನ್ನಾರು ಕಳಿಸ್ತಿದ್ರು, ಅವನ ಜೊತೆಗೆ ವಿಚಾರ ಮಾಡ್ತಿದ್ರು, ಆ ಅನ್ಯಾಯವನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದೇ ಒಂದು ಕಲ್ಪನೆಯೊಳಗೆ, ಅದೇ ಒಂದು ನಮೂನೆಯೊಳಗೆ ನಾವು ಪ್ರಪುರವನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ. ಅದರ ಸಂಪೂರ್ಣ ಉಪಯೋಗ ಸಾರ್ವಜನಿಕರು ತೆಗೆದುಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಕಳೆದ 10 ವರ್ಷಗಳಿಂದ ಪ್ರಭುವಿನೆಡೆಗೆ ಪ್ರಭುತ್ವ, ಪ್ರಭುವಿನೆಡೆಗೆ ನಮ್ಮ ಸೇವೆ, ಪೊಲೀಸರು ಜನಸ್ನೇಹಿಯಾಗಿರೋದು. ನೀವೆಲ್ಲರೂ ಊರಿಗೆ ಹೋಗ್ತಿದ್ರೆ ನೀವು ಊರಿಗೆ ಹೋಗೋ ಮುಂದೆ ನಮಗೆ ಹೇಳಿ ಹೋಗ್ರಿ, ನಿಮ್ಮ ಮನ್ಯಾಗ ನಾವು ಟಿವಿನೋ CCTVನೋ ಮತ್ತೊಂದು ಕೂಡಿಸ್ತೀವಿ, ನಿಮ್ಮ ಮನೆ ಕಾಯೋ ಕೆಲಸ ಸಹಿತ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಸ್ನೇಹಿ ಕಾರ್ಯಕ್ರಮವನ್ನು ನಮ್ಮ ಗದಗಿನಲ್ಲಿ ಮೊಟ್ಟ ಮೊದಲು ನಾವು ಪ್ರಾರಂಭ ಮಾಡಿದ್ವಿ. ಇವೆಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥ ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಗದಗ ತಾಲೂಕಿನೊಳಗೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಹೆಚ್ಚು ಕೆಲಸ ಇರ್ತದೆ. ಆ ತಹಶೀಲ್ದಾರ್ ಆಫೀಸ್ಗೆ ನಾನು ಈಗ 8 ದಿವಸದ ಹಿಂದೆ ಫೋನ್ ಮಾಡಿ ಎಷ್ಟು ಕಡತಗಳು ನಿಮ್ಮಲ್ಲೇ ಪೆಂಡಿಂಗ್ ಅದಾವು, ಎಷ್ಟು ಆದೇಶಗಳನ್ನು ಜನರಿಗೆ ನೀವು ತಲುಪಿಸ್ಬೇಕಾಗಿದೆ, ಯಾಕೆ ಪೆಂಡಿಂಗ್ ಇದಾವು, ಏನು ಪೆಂಡಿಂಗ್ ಇದಾವು ಅಂಥೇಳಿ ಎಲ್ಲ ವಿಚಾರ ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ. ನಿಮಗೆ ಆಶ್ಚರ್ಯ ಆಗ್ಬೋದು, 444 ಕಡತಗಳು
ನಮ್ಮ ತಹಶೀಲ್ದಾರ್ ಆಫೀಸ್ನೋಗಿದ್ದು. ಅಷ್ಟು ಮಂದಿ ಅದಾರ, ಅಷ್ಟು ಮಂದಿ ಕೂತಾರ, ದಡ ಒಂದು ದಿವಸ ಕುಂತು ಕೆಲಸ ಮಾಡಿದರೆ ಒಂದು ದಿವಸ ಏನೋ ಒಂದು 2-3 ತಾಸು ಹೆಚ್ಚಿಗೆ ಆಗ್ಬೋದು. ಎಲ್ಲ ಕಡತಗಳನ್ನು ನಾವು ನಿಕಾಲಿ ಮಾಡ್ಬೋದು, ವಿಲೇವಾರಿ ಮಾಡ್ಬೋದು. ಆದರೆ ಮಾಡೋದಿಲ್ಲ. ನಮ್ಮ ಆಡಳಿತ ವ್ಯವಸ್ಥೆಯೊಳಗೆ ಬ್ರಿಟಿಷ್ ಮನಸ್ಥಿತಿ ಇನ್ನೂ ಪೂರ್ಣ ದೂರ ಆಗಿಲ್ಲ. ಅದು ಇನ್ನೂ ಸಾಹಿಬ್ಕಿನ ಐತಿ. ಯಾರ ಬಂದರು ಅಂದ್ರೆ ಬರ್ರಿ, ನಮಸ್ಕಾರ, ಕೂಡ್ರಿ, ಏನಾಗ್ಬೇಕ್ರಿ ಅಂಥೇಳಿ ಎಲ್ಲರೂ ಯಾವ್ದಾರು ಕಚೇರಿ ಒಳಗೆ ಕೇಳ್ತೀವಿ. ನಾವು 10 ಸಲ ಹೇಳಿದ್ವಿ. ಇನ್ನೂ ಕೇಳೋರು ಅದಾರ, ಇಲ್ಲ ಅಂತಲ್ಲ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಈ ಹಸಿರು ಟ್ರಾವೆಲ್ನವ್ರು ಏನಾರ ಕಂಪ್ಲೇಂಟ್ ತೊಗೊಂಡು ಹೋದ್ರೆ ಅವ್ರು ಕೂಡ ಎದ್ದು ಹೊರಗೆ ಹೋಗಿ ಕಳಿಸೋ ಮಟ್ಟಕ್ಕೂ ಸಹಿತ ನಮ್ಮ ಅಧಿಕಾರಿಗಳು ಅವ್ರ ಜೊತೆಗೆ ವರ್ತನೆ ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ನಾವು ವಿಶೇಷ ಪ್ರಶಂಸೆ ಮಾಡೋಣ. ಆದರೆ ಎಲ್ಲ ಕಚೇರಿಗಳೊಳಗೂ ಆ ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿ ತರಬೇಕು. ಅದು ವ್ಯತ್ಯಾಸ ಆದಂಥ ಸಂದರ್ಭದೊಳಗೆ ಈ ಜನತಾ ದರ್ಶನ ಅವಶ್ಯ ಬೀಳ್ತಾವೆ. ನಮ್ಮ ಗದಗ ತಾಲೂಕಿನ ತಹಶೀಲ್ದಾರ್ ಕಚೇರಿ ಕೇಳ್ತಿದ್ದೇನೆ. 444 ಅರ್ಜಿಗಳೊಳಗೆ ಈಗ ನಾನು ನಿಮ್ಮ ಜೊತೆಗೆ ಪಳಾರ ಮಾಡೋ ಮುಂದೆ, ಬ್ರೇಕ್ಫಾಸ್ಟ್ ಮಾಡೋ ಮುಂದೆ, ಟಿಫಿನ್ ಮಾಡೋ ಮುಂದೆ ನಾನು ಕೇಳಿದೆ, ಎಷ್ಟು ಇದ್ದು ಎಷ್ಟು ಕ್ಲಿಯರ್ ಮಾಡೀರಿ, ಇವತ್ತು ಎಷ್ಟು ಜನರಿಗೆ ನಾವು ಆದೇಶ ಕೊಡ್ತೀವಿ. 440 ಒಳಗೆ 280 ಕ್ಲಿಯರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 100ಕ್ಕೂ ಹೆಚ್ಚು ಆದೇಶಗಳನ್ನು ಇವತ್ತಿನ ಈ ಸಭೆಯ ಅಂತ್ಯದೊಳಗೆ ನಾವು ಅವುಗಳನ್ನು ಹಂಚಿಕೆ ಮಾಡ್ತೀವಿ. ಅದರಲ್ಲಿ ವಿಧವಾ ವೇತನ ಅದಾವು, ವೃದ್ಧಾಪ್ಯ ವೇತನ ಅದಾವು, ರಾಷ್ಟ್ರೀಯ ಕೌಟುಂಬಿಕ ಭದ್ರತಾ ಯೋಜನೆ ಅದಾವು, ಅಂಗವಿಕಲ ವೇತನ ಅದಾವು, ಮನಸ್ವಿನಿ ಯೋಜನೆಯ ಫಲಾನುಭವಿಗಳಿದ್ದಾರೆ, ಜನನ ಮರಣಗಳ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳೋರಿದ್ದಾರೆ, ಹಳೆ ಷರತ್ತು ಮತ್ತು ತಿದ್ದುಪಡಿ ಆದೇಶ ಹಾಗೂ ಪೋಕಳ ಇವುಗಳನ್ನು ಆದೇಶಗಳನ್ನು ನೀಡ್ತಾ ಇದ್ದೇವೆ. RRT ತಿದ್ದುಪಡಿಯನ್ನು ನೀಡ್ತಾ ಇದ್ದೇವೆ. ಆಡಳಿತದಲ್ಲಿ ಅಲ್ಪ ಸಂರಕ್ಷಣಾದಾರರಿಗೆ ಸಾಲ ಪಡೆಯಲು ಅನುಮತಿ ಕೇಳಿ ಬಂದಿರತಕ್ಕಂಥ ಅರ್ಜಿಗಳ ವಿಲೇವಾರಿ ಮಾಡಿ ಆ ಆದೇಶಗಳನ್ನು ಕೊಡ್ತಾ ಇದ್ದೇವೆ. ಒಟ್ಟು ಇಂಥ 156 ಆದೇಶಗಳನ್ನು ನಾವು ಇವತ್ತು ಗದಗ ತಾಲೂಕಿಂದು ಒಂದನ್ನು ನಾವು ಇವತ್ತು ಹಂಚಿಕೆ ಮಾಡ್ತೇವೆ. ಅದರ ಜೊತೆಗೇ ಶಿರಟ್ಟಿ ತಾಲೂಕು, ಲಕ್ಷ್ಮೇಶ್ವರ ತಾಲೂಕು, ಮುಂಡ್ರಗಿ ತಾಲೂಕು, ರೋಣ ತಾಲೂಕು, ಗಜೇಂದ್ರಗಢ ತಾಲೂಕು ಹಾಗೂ ನರಗುಂದ ತಾಲೂಕು ಇವೆಲ್ಲವುಗಳ ತಹಶೀಲ್ದಾರ್ ಆಫೀಸ್ನಲ್ಲಿದ್ದಂಥ ಹಲವಾರು ಆದೇಶಗಳನ್ನು ಹಾಗೂ ವಿಲೇವಾರಿ ಬಗ್ಗೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಆ ಕೆಲಸವನ್ನು ಸಂಜೆ ಸುಮಾರಿಗೆ ಮಾಡ್ತೀವಿ. ನನಗೆ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಈಗಾಗಲೇ ಕ್ಯೂನಲ್ಲಿರ್ತಕ್ಕಂಥ ಜನರನ್ನು ನಾವು ಗಮನಿಸಿದಾಗ ಸುಮಾರು 50 ಹೊಸ ಅರ್ಜಿಗಳು ಬಂದಿವೆ. ಇರಲಿ, ಅವುಗಳನ್ನು ಸಹಿತ ನಾವು ವಿಶೇಷವಾಗಿ ಪರಿಶೀಲನೆ ಮಾಡೋಣ. ಜೊತೆಗೆ ಈ ಒಟ್ಟು ಜನತಾ ದರ್ಶನದ ಉದ್ದೇಶ ಅಧಿಕಾರಿಗಳು ಹಾಗೂ ನಿಮ್ಮನ್ನು ಭಾಳ ಸಮೀಪ ತೊಗೊಂಡು ಬರೋದು, ಅಧಿಕಾರಿಗಳನ್ನು ಜನರ ಸಮಸ್ಯೆ ಬಗೆಹರಿಸೋದಕ್ಕೆ, ಸ್ಪಂದಿಸೋದಕ್ಕೆ ಅವಕಾಶ ಮಾಡಿಕೊಡೋದು. ನಮ್ಮ ಜಿಲ್ಲಾದಾಗ 1-2 ಉದಾಹರಣೆ, ಒಳ್ಳೆಯ ಉದಾಹರಣೆ ಏನಲ್ಲ, ಇವು ಹಳೆಯವರು ನಮಗೇನು ಸಂಬಂಧ ರೀ ಸಾಹೇಬ್ರೆ, ನಾವು ಈಗ ಬಂದೆವು ವರ್ಗಾಗಿ ನೀವು ಯಾವಾಗ ಬಂದಿರಿ ಪ್ರಶ್ನೆ ಅಲ್ಲ. ಅವನದು ಎಷ್ಟು ಮಂದಿ ಸಾಹೇಬರು ಬರೋ ಮಟ್ಟ ಇನ್ನೂ ಆಗೇ ಇಲ್ಲಲ್ಲ ಅವನ ಕೆಲಸ. ಅದು ಭಾಳ ಮಹತ್ವದ್ದು. ನೀವು ಎಷ್ಟನೇದವರು, ನೀವು ಬಂದಾಗ 6 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು ಅಲ್ಲ. ಅವನು ನಿಮ್ಮಂಥವ್ರನ್ನ 5 ಮಂದಿನ 6 ಮಂದಿನ ನೋಡ್ಯಾನಲ್ಲ, ಯಾರೂ ಸಮಸ್ಯೆ ಬಗೆಹರಿಸಿಲ್ಲ. ಅಂಥ ಸಮಸ್ಯೆಯನ್ನು ನಾವು ಬಗೆಹರಿಸೋಣ. ಒಟ್ಟು ನಾವು ಗದಗ್ನವರು
ಒಂದು ವಿಶೇಷವಾಗಿರ್ತಕ್ಕಂಥ ನೆಲದ ಮೇಲಿದ್ದೇವೆ ನಾವು. ನಮ್ಮದೇ ಆಗಿರ್ತಕ್ಕಂಥ ಸತ್ವ ಆಧಾರಿತ ತತ್ವ ಆಧಾರಿತ ಆಡಳಿತವನ್ನು ಏನು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಖುಷಿ ಆಗ್ಬೋದು. ಈಗೇನು ನಾವು ಪಂಚ ಗ್ಯಾರಂಟಿ ಬಗ್ಗೆ ಮಾತಾಡ್ತೇವಲ್ಲ, ಭಾಳಷ್ಟು ಚರ್ಚೆ ನಡೆದವು. ಪಂಚ ಗ್ಯಾರಂಟಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗಿದೆಯೋ? ರಾಜ್ಯ ಸರ್ಕಾರಕ್ಕೆ ಹೊರೆ ಆಗೋ ಪ್ರಶ್ನೆನೇ ಇಲ್ಲ. ಜನ ನಮಗೆ ಹೊರೆ ಅಲ್ಲ. ಜನ ಅವ್ರಿಗೆ ನಾವು ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಬಡವರು ನಮಗೆ ಹೊರೆ ಅಲ್ಲ. ಬಡವರ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಏನು ಬಂದಿದೆ ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಕಾರ್ಯಕ್ರಮ. ಇದು ನಿಜವಾಗಿಯೂ ಜನರ ಮುಖದಲ್ಲಿ ನಗು ಮೂಡಿಸುವಂಥ ಕಾರ್ಯಕ್ರಮ. ಇದು 50,000, 60,000, 5 ಲಕ್ಷದಾಗ 50,000, 5 ಲಕ್ಷದಾಗ 50,000. ಸರ್ಕಾರದ ನೀತಿ, ಸರ್ಕಾರದ ಕಾನೂನು, ಸರ್ಕಾರದ ಅಧಿಕಾರಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಧ್ಯವರ್ತಿಗಳು, ರಾಜಕೀಯ ಜನರನ್ನು ಹಿಡ್ಕೊಂಡು ಎಷ್ಟು ಜನ ಲೆಕ್ಕ ಬಿಟ್ಟು ಶ್ರೀಮಂತರಾಗ್ಯಾರ. ಹಾಗಾದರೂ ಅವರಿಗೆ ಇದ್ದಿರ್ತಕ್ಕಂಥ ಸೌಲಭ್ಯವನ್ನು 10% ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಬಡವರಿಗೆ ಏನು ಬೇಕು, ನಾವೀಗೇನು ಕೊಟ್ಟಿವಿ ಗ್ಯಾರಂಟಿ ಮೂಲಕ, ಅದನ್ನು ನಾವು ಮುಟ್ಟಿಸೋದಕ್ಕೆ ಸಾಧ್ಯ. ಒಬ್ಬೊಬ್ಬ ಉದ್ದಿಮೆದಾರನಿಗೆ ಕೋಳಿವಾಡವರ 10 ಲಕ್ಷ ಕೋಟಿ ಲಾಭ ಆಗುವಂಗ ಸರ್ಕಾರಗಳು ಮಾಡ್ತಾವೆ. 50,000 ಕೋಟಿ ರೂಪಾಯಿ, 7 ಕೋಟಿಯ ಜನಸಂಖ್ಯೆ ಇದ್ದಂಥ ಈ ರಾಜ್ಯದೊಳಗೆ ಬಡವರಿಗೆ ನಾವು ವೆಚ್ಚ ಮಾಡಿದರೆ ಅದಕ್ಕೆ ಯಾಕೆ ಯಾರಿಗಾರ ಹೊಟ್ಟೆ ಉರಿ? ಬಡವರ ಈ ಕಾರ್ಯಕ್ರಮ ಸತತವಾಗಿ ನಡೀತದೆ. ನಮ್ಮ ಜಿಲ್ಲೆಯ ಕೂಗು ಈ ಪಂಚ ಗ್ಯಾರಂಟಿಯನ್ನು ಮಾನವ ಹಕ್ಕುಗಳನ್ನಾಗಿ ಮಾಡಬೇಕು. ನಾವು 4 ಮಂದಿ ಅಗ್ದಿ ಶಿಸ್ತಿನಾಗಿದ್ದು ಕಾರ್ನಾಗ ಅಡ್ಡಾಡ್ಕೊಂತ ರೋಡ್ ಚಲೋ ಐತೆ ನೋಡಿದ್ದು ಎದಕ್ಕೆ ಬಂತು? ಅಲ್ಲೇ ಬಾಜು ನಿಂತವಂಗ ಹೊಟ್ಟಿಗೆ ಸಂಪೂರ್ಣ ಊಟ ಇಲ್ಲ ಅಂದ್ರೆ, ಹಸಿವಿನಿಂದ ಅವ ಬಳಲ್ತಿದ್ದ ಅಂದ್ರೆ ನೀವು ಭಾಳ ಖುಷಿಲೇ ಅಡ್ಡಾಡೋಕ್ಕಾಗುತ್ತಲ್ಲ. ನಿಮ್ದು ಎಂಥ ದೊಡ್ಡ ಕಾರ್ ಇರ್ಬೋದು ಅಥವಾ ನೀವು ಎಷ್ಟೇ ಸುಖವಾಗಿರ್ಬೋದು, ಆದರೆ ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ನಾಡು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಸಂತುಷ್ಟನಾಗಿರಬೇಕು. ಶ್ರಮ ಮಾಡಬೇಕು. ಅವನು ಕೂತ್ಕೊಂಡು ಇದು ಮಾಡಬೇಕು ಅಂತಲ್ಲ, ಶ್ರಮ ಮಾಡಬೇಕು. ಆದರೆ ಶ್ರಮದ ಜೊತೆಗೆ ಅವನಿಗೆ ಕಾಳಜಿ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಆದ್ದರಿಂದ ಅದರ ಜೊತೆಗೇನೆ ಏನು ತಪ್ಪು ಮಾಡ್ತಿರ್ತಾರೆ, ಸರ್ಕಾರದ ಹಣವನ್ನು ಲಪಟಾಯಿಸ್ತಿರ್ತಾರೆ, ಅವ್ರ ಬಗ್ಗೆಯೂ ಸಹಿತ ಸರ್ಕಾರ ಅತ್ಯಂತ ಗಂಭೀರವಾಗಿರಬೇಕು. ಅದಕ್ಕೆ ಇವತ್ತು ಪುರ ಮಾಡಿರೋದು. ನಿಮ್ಗೆ ಹೇಳಿದ್ವಿ, ನಾವು ಥರ್ಡ್ ಐ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ನಾವು ಥರ್ಡ್ ಐ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಷ್ಟು ಎಲ್ಲರೂ ತೊಂದರೆ ಮಾಡಿಕೊಂಡ್ರು. ಇಲ್ರಿ ಇದು ಹಿಂಗಾಗತ್ರಿ, ಹಂಗಾಗತ್ರಿ, ಏನು ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಯಾರು ಅಂತಿದ್ರು ಅಂದರೆ, ಯಾರು ಕಾನೂನು ಮೀರಿ ನಡೀತಿದ್ರು ಅವ್ರು ಅಂತಿದ್ರು, ಯಾರು ತಪ್ಪು ಮಾಡ್ತಿದ್ರು ಅವ್ರು ಅಂತಿದ್ರು. ಇವತ್ತು ಆ ತಪ್ಪು ಮಾಡೋರು ಸಹಿತ ತಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡೋದಕ್ಕೆ ಆಗ್ತಿದ್ದಾರೆ. ಹಾಗಾಗಿ ಹೆಲ್ಮೆಟ್ ಹೆಚ್ಚಿಗೆ ಹಾಕ್ಕೊಳ್ಳೋರು ನೋಡ್ತಾ ಇದ್ದೀರಿ. ನಮ್ಮ ಗದಗಿನಾಗ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀರಿ. ಎಲ್ಲರ ಯಾರ ಚೈನ್ ಕಿತ್ಕೊಳಕ್ಕೆ ಹೋದ್ರು ಅಂದ್ರೆ ಒಂದು ಕಡೆ ಇಲ್ಲ ಅಂದ್ರೆ 25-30 CCTV ಎಲ್ಲರ ಒಂದು ಕಡೆ ಅವನ ಮುಖ ಕಂಡು ಬಿಡ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಗದಗಿನಾಗ ಒಂದು ದೊಡ್ಡ ಕೊಲೆ ಪ್ರಕರಣ ಆಯ್ತು. ಪೊಲೀಸರಿಗೆ ದೊಡ್ಡ ಸವಾಲು, ಇದು ಹೆಂಗೆ ಮಾಡಿದ್ದಾರು, ಯಾರು ಮಾಡಿದ್ದಾರು, ಎಲ್ಲಿಂದ ಮಾಡಿದ್ದಾರು, ಹೆಂಗೆ ಏನು. ನಾ ಈ ಸಂದರ್ಭದೊಳಗೆ ನಮ್ಮ ಅಧಿಕಾರಿಗಳನ್ನು ಈ ಸೌಲಭ್ಯಗಳನ್ನು ಉಪಯೋಗ ಮಾಡಿ ಬರೀ 48 ತಾಸಿನಾಗ ಯಾರು ಅಪರಾಧಿ ಅನ್ನೋದನ್ನು ಪತ್ತೆ ಹಚ್ಚೇ ಬಿಟ್ರಲ್ರಿ.
ಅದು ಎಂಥ ಯಾರಿಗೂ ಇಮ್ಯಾಜಿನ್ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ. ಅಂಥದನ್ನು ಗುರುತು ಹಚ್ಚಿ ಪತ್ತೆ ಹಚ್ಚಿ ನಮ್ಮ ಅಧಿಕಾರಿಗಳು ತಮ್ಮ ಶಕ್ತಿ ಬುದ್ಧಿವಂತಿಕೆಯನ್ನು ತೋರಿಸಿದ್ರಲ್ಲ. ನಾನು ಆದ್ದರಿಂದ ನಮ್ಮ ಅಧಿಕಾರಿಗಳನ್ನು ಈ ಸಂದರ್ಭದೊಳಗೆ ವಿಶೇಷವಾದ ಮೆಚ್ಚುಗೆ ನಂದೊಬ್ಬಂದ ಅಲ್ಲ, ಸರ್ಕಾರದ ಮಾತ್ರ ಅಲ್ಲ, ಜನರ ಮೆಚ್ಚುಗೆನೂ ಇದೆ ಅನ್ನೋದನ್ನು ಹೇಳ್ತಾ ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ. ಇವತ್ತೇನು ನಾವು ಒಂದು 0 ಲೆವೆಲಿಗೆ ತರಬೇಕಂದಿದ್ವಿ, 0 ಆಗೋದಿಲ್ಲ, 99 ಉಳಿದಾವು ಅಂತೇಳಿರಿ. ಜಿಲ್ಲಾಧಿಕಾರಿಗಳಿಂದ ನಾ ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, CEO ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, ಫಾರೆಸ್ಟ್ ಚೀಫ್ ಅವರಿಂದ ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, ಇವತ್ತೇನು ಒಂದು ಡೆಡ್ ಲೈನ್ ಬಂದಿದೆ, ಎಷ್ಟು ಮಟ್ಟಕ್ಕೆ ನೀವು ಪೆಂಡೆನ್ಸಿ ಇಳಿಸಿದ್ದೀರಲ್ಲ, ಆ ಪೆಂಡೆನ್ಸಿ ಶಾಲ್ ಬಿ ದಿ ಮ್ಯಾಕ್ಸಿಮಮ್ ನಂಬರ್ ಇನ್ ಹೋಲ್ ಆಫ್ ದಿ ಡೇಸ್ ಟು ಕಮ್ ಇನ್ ದ ಫ್ಯೂಚರ್. ನಮ್ಮ ಗದಗ ತಾಲೂಕಿನೊಳಗೆ ತಹಶೀಲ್ದಾರ್ ಕಚೇರಿ ಒಳಗೆ ಇವತ್ತು ಸಂಜೆ 6 ಗಂಟೆಗೆ ಒಂದು 100 ಪೆಂಡಿಂಗ್ಗಳು ಅಂತ ತಿಳ್ಕೊಳ್ರಿ. ಯಾವಾಗೂ 100 ಮೇಲೆ ಪೆಂಡೆನ್ಸಿ ಇರಬಾರ್ದು. ಯಾವ ಕಡತಗಳ ಸಂಖ್ಯೆ 100 ದಾಟಬಾರ್ದು, ಪೆಂಡಿಂಗ್ ಕಡತಗಳ ಸಂಖ್ಯೆ. ಹಾಗೆ ಎಲ್ಲ ಕಚೇರಿಗಳು ಇವತ್ತು ಎಷ್ಟು ಪೆಂಡೆನ್ಸಿ ಅದಾವು, ಇವತ್ತು 5 ಗಂಟೆಗೆ ಪೆಂಡೆನ್ಸಿ ಉಳಿತಾವು, ಅದರ ಅಂಕಿ ಸಂಖ್ಯೆ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕೆಯವ್ರಿಗೂ ಕೊಡಬೇಕು. ತನ್ಮೂಲಕ ದ್ಯಾಟ್ ವಿಲ್ ಬಿ ದಿ ಫಿಗರ್ which is a maximum pendency level forever throughout our next financial year. ಇಲ್ರಿ ಅದನ್ನು ಇನ್ನೂ ಕಡಿಮೆ ಮಾಡ್ತೀನಿ ಅಂದರೆ ಫೈನ್, ವಿ ಕಾಂಗ್ರ್ಯಾಚುಲೇಟ್. ಆದರೆ ಇಷ್ಟರ ಕನಿಷ್ಠ ಇರಬೇಕು ಅನ್ನೋದನ್ನು ಹೇಳೋದರ ಜೊತೆಗೆ ಇಷ್ಟು ಜನ ತಾವು ಬಂದಿದ್ದೀರಿ. ನಿಮ್ಮೆಲ್ಲರ ಏನು ಅಹವಾಲುಗಳದಾವು ಆ ಅಹವಾಲುಗಳನ್ನು ಆದಷ್ಟು ಇಲ್ಲೇ ಬಗೆಹರಿಸೋದಕ್ಕೆ ಸಾಧ್ಯ ಇದ್ದರೆ, ಇಲ್ಲೆಲ್ಲರೂ ಅದಾರ. ನಮ್ಮ ಜಿಲ್ಲಾಕ್ಕೆ ಸಂಬಂಧಿಸಿದ ತಹಶೀಲ್ದಾರ್ RI ಹಿಡ್ಕೊಂಡು ಸೋಷಿಯಲ್ ವೆಲ್ಫೇರ್ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಟಿ ಡೈರೆಕ್ಟರ್ ಹಿಡ್ಕೊಂಡು ಅರಣ್ಯ ಇಲಾಖೆಯ RFO ಇಂದ ಹಿಡ್ಕೊಂಡು DCF ಅವರಿಗೆ, ಜಿಲ್ಲಾ ಪಂಚಾಯಿತಿಯ CO ಅವ್ರ ಮಟ್ಟ, EO ಇಂದ CO ಮಟ್ಟ ಎಲ್ಲರೂ ಅದಾರ. ಯಾರು ಇಲ್ಲ ಅಂದರೆ ಅರ್ಧ ಗಂಟೆದೊಳಗೆ ಅವ್ರನ್ನ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಆದ್ದರಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸೋಣ. ಎಲ್ಲರೂ ಶಾಂತ ರೀತಿಯಿಂದ ನೀವು ಆರಾಮ್ ಕೊಡ್ರಿ, ಯಾರೂ ಅವಸರ ಮಾಡಬೇಡ್ರಿ. ನಾನು ಅವಸರ ಮಾಡೋಂಗಿಲ್ಲ. ಕಟ್ಟ ಕಡೆ ವ್ಯಕ್ತಿ ಪೂರ್ಣ ಆಗೋ ಮಟ್ಟ ರಾತ್ರಿ 8 ಆಗಲ್ದಕ್ಕೆ ಇಲ್ಲೇ ಹಾಕ್ಕೊಂಡಿರ್ತೀನಿ. ನಾವು ಹೋಗಿ ಊಟ ಮಾಡಿ ಬರ್ಬೇಕು ಅಂತ ನೀವೇನು ಯಾರೂ ಅವಸರ ಮಾಡಬೇಡ್ರಿ. ನಮ್ಮ DC ಅವರು, SP ಅವರು, DF ಅವರು ಕೂಡಿ ನಿಮಗಾಗಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡ್ಯಾರ, ಊಟದ ವ್ಯವಸ್ಥೆ ಮಾಡ್ಯಾರ. ಮತ್ತು ನನಗೆ ಬಂದು AC ಗಂಗಪ್ಪನವ್ರು ಹೇಳ್ತಿದ್ರು, ಸರ್ ಮಧ್ಯಾಹ್ನ ಮಜ್ಜಿಗೆದು ವ್ಯವಸ್ಥೆ ಮಾಡ್ಯಾರ ಸರ್. ಅದಕ್ಕೆ ಯಾರೂ ಅವಸರ ಮಾಡಿ ನೀವು ಎಲ್ಲಿಯೂ ಹೋಗ್ಬೇಕಾಗಿಲ್ಲ. ನಿಮ್ಮ ಸಾಲು ನಿಮ್ಮ ಸರತಿ ಬರೋ ಮಟ್ಟ ನಿಮಗೆ ಕೆಲವು ಸಂದರ್ಭದೊಳಗೆ ಬೇಸರ ಆಗ್ಬೋದು, ಆದರೆ ಉಳಿದವ್ರಿಗೆ ಲಘು ಲಘು ಆತಲ್ಪ ಅಂಥೇಳಿ ನೀವು ಖುಷಿಯಿಂದ ಇರಬೇಕು. ಒಟ್ಟು ಈ ಜನತಾ ದರ್ಶನವನ್ನು ಒಂದು ಅತ್ಯಂತ ಉಪಯುಕ್ತವಾದ ಜನಪರ ಕಾರ್ಯಕ್ರಮ. ಜನರ ಸ್ಪಂದನೆಯನ್ನು ಸರ್ಕಾರ ಹೇಗೆ ಮಾಡ್ಬೋದು ಅಂಥೇಳಿ ಉಳಿದವ್ರಿಗೆ ಉದಾಹರಣೆಯಾಗಿ ತೋರಿಸುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ. ಯಾಕಂದರೆ ನನಗೂ ಈ ಜನತಾ ದರ್ಶನದ ಬಗ್ಗೆ ಎಷ್ಟು ಇದರದ್ದು ಲಾಭ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಒಂದೇ ಹೇಳ್ತೀನಿ, ಹಿಂದೇನು ನಾವು ಜನತಾ ದರ್ಶನ ಮಾಡಿದ್ವಲ್ಲ ಅದ್ರ ಬುಕ್ಲೆಟ್ಟೇ ಮಾಡಿಬಿಟ್ಟೇವೆ ನಾವು. ಆ ಬುಕ್ಲೆಟ್ಗಳು ಸಹಿತ ಸಾರ್ವಜನಿಕರಿಗೆ ಲಭ್ಯ ಇವೆ. ಅದಲ್ಲದೆ ಈ ಸಲದ್ರ ಬಗ್ಗೆ ನಾನೊಬ್ಬರು ಯಾವುದೋ ಒಂದು ಖಾಸಗಿ ಮಾತಿಗೆ ಪತ್ರಿಕಾಕರ್ತ ಸ್ನೇಹಿತರಿಗೆ ಫೋನ್ ಮಾಡಿದ್ದೆ. ನಾನು
ಅವ್ರಿಗೆ ಫೋನ್ ಮಾಡಿ ಏನ್ರಿ ಹೆಂಗೆ ಹೇಳೋದು ಜನತಾ ದರ್ಶನದ್ದು. ಅವರು ಮೊದಲಕ್ಕೆ ನಮಗೆ ಏನೇನೋ ಕುಶಲೋಪರಿ ಮಾತಾಡಿದರು. ಈ ಸಲ ಮಾತ್ರ ಜನತಾ ದರ್ಶನ ಆಫೀಸರ್ಸ್ ಮಾತ್ರ ಭಾಳ ಸೀರಿಯಸ್ ಅದಾಗ ನೋಡ್ರಿ. ಜನರ ಸಮಸ್ಯೆಗಳನ್ನು ಹುಡುಕಿ ಅವಕ್ಕೇನು ಪರಿಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡೋಕ್ಕಂತಂಗೆ ಕಾಣ್ತೈತಿ. ಬಹುತೇಕ ಈ ಸಲದ್ದು ನಿಮ್ಮದು ಯಶಸ್ವಿ ಜನತಾ ದರ್ಶನ ಆಗುತ್ತೆ ಅಂಥೇಳಿ ಯಾರು ಅಧಿಕಾರಿಗಳನ್ನು ಟೀಕೆ ಮಾಡ್ತಾಯಿದ್ರು ಅವರು ಈ ಮಾತುಗಳನ್ನು ಹೇಳಿದರು. ಅವಾಗ ನನಗೆ ಏನೋ ವಿಶೇಷವಾಗಿರ್ತಕ್ಕಂಥ ಒಂದು ಅನಿಸಿಕೆ ಮೂಡಿದೆ. ಈ ಸಲದ ನಮ್ಮ ಜನತಾ ದರ್ಶನ ಅತ್ಯಂತ ಉಪಯುಕ್ತ, ಯಶಸ್ವಿ ಹಾಗೂ ಇತರರಿಗೆ ಮಾದರಿ ಆಗುವಾಗೆ ಆಗಲಿ, ಬಡವರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಜನತಾ ದರ್ಶನ ಇದಾಗಲಿ ಅಂತೇಳಿ ಹಾರೈಸಿ ಬಂದವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಮಾಡಿ ಸಂಗೀತ ಮಂಜುನಾಥ್ ದೊಡ್ಡಮನಿ NSAP. ಕೊಡಿಸ್ರಿ. ಶಂಕ್ರಮ್ಮ ಉಮೇಶ, ಶರಣಪ್ಪ ಅವರಾದಿ, ಏನ ವೆಂಕಟೇಶ್ ಹಡಗಲಿ PHP, ವೆಂಕಟೇಶ್ ಹಡಗಲಿ, ಅಲ್ಲಿಂದ ರಂಜಾನ್ ಬಿ ಕದಾಂಪುರ್ ವಿಧವಾ ಆಮೇಲೆ ಆಫೀಸರ್ಸ್ ಏನೇನು ಕ್ಲಿಯರ್ ಮಾಡಿರಿ ಅವನ್ನೆಲ್ಲ ತೊಗೊಂಡ್ಬರ್ರಿ. ಅಧಿಕಾರಿಗಳು ಯಾವ ಕ್ಲಿಯರ್ ಮಾಡಿರಿ ಅವನ್ನ ತಂದು ಕೊಡಕ್ಕೆ ಹೋಗಬೇಡ್ರಿ. ಮೊದಲೇ ಹಾಂ ಅಲ್ಲ ಈಗ ಯಾರಿಗೆ ನೀವು ಇಲ್ಲಿ ಬಂದಾರ ಅವ್ರು ಮೊದಲೇ ಕರಿ. ಹಾಂ ಹಾಂ ಕೋರ್ಟ್ ಆದೇಶ ಆದ್ರಿಂದ ಅದು DMA ನಮ್ಮ ಪ್ರಾಧಿಕಾರದಿಂದ ಸೆಕ್ಷನ್ ಪ್ರಾಧಿಕಾರದಿಂದ ಅದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ 2 ಸಲ. ಮತ್ತು ಅವರು ಬೇಗ ನಮಗೆ ಮಾಹಿತಿ ಕೊಡ್ತಾರೆ ಸರ್. ನಾನು ಮತ್ತೆ ಬೆಳಿಗ್ಗೆನೂ ಮಾತಾಡಿದ್ದೇನೆ ಸರ್ ಅಲ್ಲಿ AD ಅಡ್ಮಿನ್ ಅವರು ಮಧ್ಯಾಹ್ನ ನಮಗೆ ಅದನ್ನು ವರದಿ ಕೊಡ್ತಾರೆ. ಇನ್ನು ಅವರು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಅದು ನಮಗೆ ಅವ್ರು ಏನಾದರೂ ಅನುಕೂಲ ಮಾಡಿದ ಅವ್ರಿಗೆ ನೇಮಕಾತಿ. ಪ್ಲೀಸ್ ಸರ್ ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್. ಮಂಜುನಾಥ್ ಹಾಗೆ ಮಂಜುನಾಥ್ ಹಗೇದಾರ್ ಕಳಸಾಪುರ ಗ್ರಾಮದೊಳಗೆ ಅಂಬೇಡ್ಕರ್ ನಗರನ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡಿಸ್ಬೇಕು. ಇದು ನಿಂದು ಬೇಡಿಕೆ. ಕಳಸಾಪುರ ನಮ್ಮದು ಗದಗ ತಾಲೂಕು ಇವ ಇಲ್ಲದ್ರ ಮುಂಡ್ರಿಗೆ ಏನು ತೊಂದರೆ. ಹಾಂ ಇದು ನಿಮ್ಮ ಗಮನಕ್ಕೆ ಈಗ ಯಾವಾಗ ಕೊಟ್ಟಿದ್ದೀನಿ ಅರ್ಜಿ ಇದನ್ನ ಅವಕಾಶ ಐತಲ್ಲ. ನೆಗೆಟಿವ್ ಇಸ್ ನಾಟ್ ಎಕ್ಸೆಪ್ಟ್. ಮಗಿನಾಗ ಬರ್ರಿ. ಬರ್ತಾರೆ ನೋಡ್ತಾರೆ ಅಂತ ಹೋಗ್ತಾರೆ ಸರ್. ಇಲ್ಲಿವರೆಗೂ ಮಾಡಿಲ್ಲ ಸರ್. ಇನ್ನು ಒಂದು ಮಾಡ್ತೀನಿ ಸರ್. ಮೂರಾದ್ರೂ ಕಂಪ್ಲೀಟ್ ಆಗ್ತದೆ ಸರ್. ಪ್ಲೀಸ್ ಅಲ್ಲ ಗದಗ ದೊಡ್ಡ ಇತ್ತು. ಇಲ್ಲ ಸರ್ ಪ್ಲೀಸ್ 3ನೇ ಸಲ ಸರ್ ಅರ್ಜಿ ಕೊಡಿ ಸರ್. ನೋಡು ರೊಕ್ಕ ಎಷ್ಟೈತಿ ಅದ್ರ ಮೇಲೆ ನಾವು ನೋಡಬೇಕು. ನೀನು 3 ರೋಡು ಮಾಡೋಕ್ಕಾಗಲ್ಲ. ಒಂದು ರಸ್ತೆಯನ್ನು ಮಾಡೋದಕ್ಕೆ ಹೇಳ್ತಾರೆ. 2 ಮಾಡಿ ಸರ್ ಪ್ಲೀಸ್. 2 ಮಾಡಿ. ಒಂದು ರಸ್ತೆ ಮಾಡಿ. 2 ಮಾಡಿ ಸರ್ ಪ್ಲೀಸ್. ಎಷ್ಟು ಆಗೈತ್ರಿ ಅದು? 100 ಮೀಟ್ರ್ ಮಾಡಂತೆ.
ಆಗುತ್ತೆ ಆಮೇಲೆ ಸರ್ ಇನ್ನೊಂದು ಸರ್ ಗಿಡ ಹಚ್ಚೋ ಬಗ್ಗೆ ಹೇಳಿದ್ವಿ ಸರ್ ಲಾಸ್ಟ್ ಜನತಾ ದರ್ಶನಾಗ ತಾವು ಅಧಿಕಾರಿಗಳು ಆದೇಶ ಮಾಡಿದ್ರು ಮರುದಿವಸ ಬಂದು ಎಲ್ಲ ಗಿಡ ಹಚ್ಚಿ ಸರ್ ಈ ಗಿಡ ಯೌವನ ಹೇಳೋ ಸರ್ ಮೇಳ ಅಷ್ಟು ಮೇಳ ಆಗಿದೆ ಸರ್ ಅವ್ರು ಧನ್ಯವಾದಗಳು ಸರ್ ಅರಣ್ಯ ಇಲಾಖೆ ಫಾರೆಸ್ಟ್ ಇಲ್ಲ ಸರ್ ಫಾರೆಸ್ಟ್ ಸರ್ ಹಿಂಕಲ್ಗಟ್ಟಿಂದ ಎಲ್ಲರೂ ಬಂದು ಎಲ್ಲ ಆಫೀಸರ್ ಬಂದು ನಮ್ಮ ಕೇಳಿ ಇಲ್ಲೇ ನಮ್ಮ ಕೇಳಿ ಸರ್ ಇದು ಮಾಡಿ ಇದು ಮಾಡಿಸ್ತೀವಿ ರೋಡ್ ಒಂದು ಮಾಡಿಸ್ತೀವಿ ಸರ್ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಐತಿ ಅಲ್ಲಿಂದ ಬರಾಕ ಹೆವಿ ಆಗತ್ತಿ ಅದಕ್ಕೆ ಇಲ್ಲಿ ಹಾಸ್ಟೆಲ್ ಮಾಡಿಸ್ಕೊಡ್ಬೇಕು ಇಲ್ಲಿ ಪ್ಯಾರಾಮೆಡಿಕಲ್ ಮೇಡಮ್ ಏನು ಕೆಟಗರಿ ನಿಂದು? ನಂದು OBC ಬರ್ತೈತೆ TB ಬಳ್ಳಾರಿ ನೀವು ಬರ್ತಲ್ಲ ಎಸ್ ಅರ್ಜಿ ಹಾಕಿಲ್ಲ ಅಂದ್ರೆ ಅದು ನಮ್ದು ಅರ್ಜಿ ಹಾಕೋದು ಅಪ್ಲಿಕೇಶನ್ ಆಗೋದು ಮುಗಿದಿತ್ತು ನಮ್ದು ಆಮೇಲೆ ಕಾಲೇಜ್ ಸೆಲೆಕ್ಷನ್ ಆಗೈತಿ ಇಲ್ಲಿ ಎಷ್ಟುವರೆಗೆ ಅಂದರೆ ಇವಾಗ ಪರೀಕ್ಷೆ ಗಿರೀಕ್ಷೆ ಇರ್ತಾವೆ ಮಾರ್ಚ್ ಒಳಗೆ ಅದಾವ್ರಿ ಎಕ್ಸಾಮ್ ಸ್ಪೆಷಲ್ ಕೇಸ್ ಮಾಡ್ತೀವಿ ಹಾಂ ನಾಳೆ ಹೋಗಿ ಅಡ್ಮಿಷನ್ ತಗೋಬೇಕು ಹಾಂ ನೋಡಿಲ್ಲ ಸರ್ ಬಹಳ ವರ್ಷದ 40 ವರ್ಷದಿಂದ ಅಲ್ಲಿ ಅಭಿವೃದ್ಧಿ ಏನಾಗಿದೆ ಸರ್, ಗಾರ್ಡನ್ ಅಭಿವೃದ್ಧಿ ಇಲ್ಲ. ಅವತ್ತ ರೋಡ್ ಸಹಿತ ಮೀಟರ್ ರೋಡ್ ಇದ್ದಿದ್ದು ಸರ್. ಮೊನ್ನೆ ಹೊರಗಿನ ಮಂದಿ ಬಂದಲ್ಲಿ ಇದು ಮಾಡ್ತಾರ, ಅಲ್ಲಿಗೋರ್ ಮಂದಿ ಭಾಳ ತೊಂದರೆ ಸರ್. ಅದೊಂದು ಸ್ವಲ್ಪ ನಗರ ಅಭಿವೃದ್ಧಿಯಿಂದ ಅದೊಂದು ಗಾರ್ಡನ್ ಸುತ್ತಾರ ಮಾಡಿಕೊಟ್ಟು ಅದು ಸ್ವಲ್ಪ ನಮ್ಗೆ ಇದು ಮಾಡಿಕೊಟ್ಟು ಅಷ್ಟೇ ರೋಡಿನ 35 ಮಾಡ್ಯಾರ ಇದು ಮಾಡ್ಯಾರ. ನಮಸ್ಕಾರ ಸಾಹೇಬ್ರೆ, ಈಗ ನಮ್ಮಲ್ಲಿ ಆದರ್ಶ ನಗರ ಬರುವಂತ ಅದ ನಾವು ಈ ಕಡೆ ಗದಗಿಂದ ನಾವು ಹಾಸ್ಪಿಟಲ್ ಇಂದ ತಿರುಗಿದ್ರೆ ನಿಲಂತಾಯಿ ಮಠ ಬಂದು ಹೋಗುವಂತ ಮೇನ್ ರೋಡ್ ಸರ್. ಅದು ಅಲ್ಲೇ 35 ಸರ್, ಆದರ್ಶ ನಗರ. ಎಷ್ಟಿದೆ ಜಾಗ? 1 ಎಕರೆ ಅದು ಸರ್. ಅದು ಬಹಳಷ್ಟು ಈಗ ಆಲ್ರೆಡಿ ಒಂದು 30-40 ವರ್ಷ ಐತೆ ಸರ್. ಅದು ಬೇರೆ ಬೇರೆ ಸಾಲನು ಕಟ್ಟಿದೆ. ಇದು ನಿಮ್ಗೆ ನೋಟಿಸ್ ಕೊಟ್ಟಿರಲ್ಲ ಅವರು ಕಟ್ಟಿದೆ ಅಲ್ಲ 10,000 ರೂಪಾಯಿ ಕಟ್ಟಿದ್ದೆ ಹೇಳ್ತಿರೋ ಬ್ಯಾಂಕಿಗೆ? ಹೌದಾ, ಸರಿ. ನಿಮ್ಗೆ ಇದೇನು ಕೊಟ್ಟಿರಲ್ಲ ಇದು ನಿಮ್ಗೆ ಆದೇಶ ಇದ್ದಂಗಿದೆ ಆ್ಯಕ್ಚುಲಿ. ನೀವು ಅವ್ರು ನೋಡ್ಬೇಕಾದ್ರೆ ನಾನು ಆಯುಕ್ತರಿಗೆ ಬರೀತೀನಿ ಅಂತ. ಚೆನ್ನಮ್ಮ ಬಸವರಾಜ್ ಹಡಗಿರಿ ಕೆಂಪು ಮನಿ ದೇವಸ್ಥಾನ ತುಂಬಿದೆ ಸರ್. ನೀನು ಸ್ಯಾಂಕ್ಷನ್ ಮಾಡಿದ್ರು ಸ್ಯಾಂಕ್ಷನ್ ಮಾಡಿದ್ದು ಆರ್ಡರ್ ಐತಲ್ಲೋ ತುಂಬಿ ಸರ್. ಹಾಂ, ಅಲ್ಲ ಅಂದ್ರೆ ನೀವು ಮುಂದೆ ಆ ಬ್ಯಾಂಕಿಂದು ಸಾಲ ಅದೆಲ್ಲ ಮಾಡಿಕೊಂಡ್ರೆ ಕೊಡ್ತಾರೆ ಅವರು. ಯಾಕೆ ಮಾಡ್ಕೊಂಡಿಲ್ಲ? ಹಾಂ, ನಾನು ಆಯುಕ್ತರಿಗೆ ಬರ್ದಿರ್ತೀನಿ, ನೀವು ಆಯುಕ್ತರಿಗೆ ಹೋಗಿ ಭೇಟಿಯಾಗ ಮಂಗಳವಾರ ಬುಧವಾರ. ಬ್ಯಾಂಕ್ನಲ್ಲಿ ಮಾತಾಡಿದ್ರು ಸ್ಟೇಟ್ ಲೆವೆಲ್ ಅದನ್ನು ರಿಸರ್ವ್ ಮಾಡಿಸಿದ್ರು. ನ್ಯಾಷನಲ್ ರಿಸರ್ವ್ ಮಾಡಿದ ತಕ್ಷಣ ನಮಗೆ ದುಡ್ಡು 5 ಲಕ್ಷ ಅನೇಕ ಮತ್ತೆ ಯಾವುದು ಬಾಕಿ ಉಳಿದೇ ಇಲ್ಲ ಸರ್, ಭಾಳಷ್ಟು ಅದ ಸರ್. ಇವ್ರದಕ್ಕೆ ಏನು ಮಾಡಕ್ಕೆ? ಅದೇ ಸರ್, ಈಗ ನನಗೆ ಇನ್ನೊಂದು ವಿಷಯ ವಿಷಯ ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದೆ ನಿಮ್ಮದು? ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿದೆ ಸರ್, ಪ್ಯಾರಾಮೆಡಿಕಲ್. ಎಷ್ಟು ವರ್ಷ ಅಲ್ಲ? ನಮ್ಮದು 7 ವರ್ಷ ಆಗಿದೆ ಸರ್. ಅರ್ಜಿ ಮಾಡಿದ್ದೀನಿ ಇಲ್ಲಿ ನಮ್ಮ ಏಜ್ ಹಾಂ ಮಾಡಿ ಟೈಮ್ ನಮ್ಮ ಡಿಸ್ಟ್ರಿಕ್ಟ್ 60% ವೇಕೆನ್ಸಿ ಅದಾವೆ ಸರ್. ಹೆಚ್ಚಾಗಿ ಪೋಸ್ಟ್ ಸ್ಟೇಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅವ ಈಗ ನೋಡು ಅಲ್ಲೇ ನಿಂದ್ರ ಮಾಡಿ ಅಲ್ಲೇ ನಿಂದ್ರ ಅನಸೂಯ ಸಂಗಮ್ ಬಸಯ್ಯ ಕಡೆ ಮಾಡಿ ಸರ್.
ಅನಸೂಯ ದ್ಯಾಮಪ್ಪ ಹಡಪದ್. ಇಲಾಖೆ ಕೈಗಾರಿಕಾ ಇಲಾಖೆಯಿಂದ ಸಹಾಯಧನ ನಾವು ಉಚಿತ ಅಳವಡಿಸ್ಕೊಂಡು ಸರ್. ಅದರೊಳಗೆ ಒಂದು ಪಂಚಾಯತ್ ರಾಜ್ ಇಲಾಖೆ ಒಳಗೆ ಒಂದು ಕಾಯ್ದೆ ಐತಿ ಸರ್. ಈ ಕಾಯ್ದೆ ಇಟ್ಕೊಂಡು ಎಲ್ಲ ಸರ್ಕಾರಿ ಇಲಾಖೆಯವರಿಗೆ ಮತ್ತು ಜವಳಿ ಇಲಾಖೆ ಮುಖ್ಯವಾಗಿ ಅಂದರೆ ಬಸವರಾಜ್ ನಿರ್ಮೂಲ ಸರ್ ಎಲ್ಲರಿಗೂ ಮನವಿ ಮಾಡ್ತಾರೆ, ಇಮೇಲ್ ಮಾಡ್ತಾರೆ. ಸಾಕಷ್ಟು ತೊಂದರೆ ಆ ಇಲಾಖೆಯವ್ರು ನಮಗೆಲ್ಲ ಇದು ಮಾಡ್ತಾರೆ. ಉದ್ಯೋಗ ಮಾಡಕ್ಕೆ ಹೋದ್ರೆ ಎಲ್ಲ ಜನ ನಮ್ಮ ಊರಾಗ ಮೀನುಗಾರಿಕೆ ಮಾಡತಕ್ಕಂಥ ಜನರು ಎಲ್ಲ ಊರು ಬಿಟ್ಟು ಹೋಗ್ಬಿಡ್ತಾರೆ ಸರ್. ಈಗ ಕಾರ್ಖಾನೆ ಇಲಾಖೆಯವರು ಮಾಡ್ತಾರೆ, ನಮ್ಮ ಪಂಚಾಯತ್ ರಾಜ್ ಇಲಾಖೆಯವ್ರು ನಮ್ಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ರಿನ್ಯೂವಲ್. ಕಾರ್ಖಾನೆ ಇಲಾಖೆಯವ್ರು ನಮ್ಗೆ ಲೈಸೆನ್ಸ್ ಹೋಗ್ಬೇಕು ಅಂತ ಅವರು ಇದು ಕೊಡ್ತಾರೆ. ನಮ್ಗೆ ಪೊಲ್ಯೂಷನ್ ಬೋರ್ಡ್ನವರು ಪರಿಸರ ಇಲಾಖೆಯವರು ನಮ್ಗೆ ದಿನ ದಿನೇ ಕಿರಿಕಿರಿ ಮಾಡ್ತಾರೆ. ಲೋನ್ ಮಾಡ್ಕೊಳ್ತಾರೆ, ಅವ್ರು ಮಗ ನಡೆಸಾಕ್ತಾರೆ ಸರ್. ಶಬ್ದ ಮಾಲಿನ್ಯ ಆಗುತ್ತೆ ಅಂತಂದೇಳಿ ಅವ ಕೋರ್ಟ್ ಹೋಗ್ಯಾನ್ರಿ ಸರ್. ಕೋರ್ಟ್ ಹೋಗ್ಯಾನ್ರಿ ಸರ್. ಆದ್ರೂ ಸರ್ ದಿನೇ ಒಂದು ಲೆಟರ್ ಬರ್ತಾರೆ ಸರ್. ಮತ್ತೆ ಸರ್ಕಾರದ ಅಧಿಕಾರಿ ಎಲ್ಲ ಇಲಾಖೆ ಫ್ರೆಂಡ್ ಆಗ್ಯಾರ ಸರ್. ಎಲ್ಲ ಕಳಿಸ್ಕಾಡ್ರಿ ಸರ್. ಎಲ್ಲ ಇಲಾಖೆ ಜವಳಿ ಇಲಾಖೆ ಅಂತ ಕೇಳ್ರಿ, ಸರ್ಕಾರಿ ಪರಿಸರ ಇಲಾಖೆ ಅಂತ ಕೇಳ್ರಿ, ಜಡ್ಪಿ ಅಂತ ಕೇಳ್ರಿ. 21 ಬೊಮ್ಮಾಯಿ ಸರ್ ಸರ್ಕಾರ ಕೊಟ್ಟು ಸಭೆ ಕಳಿಸಿ ಬೆಳಗಾವಿ ಅಧ್ಯಕ್ಷ ಎಲ್ಲ ಕಾರ್ಯಕ್ರಮ ಎಲ್ಲ ರಸ್ತೆಗಳ ಅಭಿವೃದ್ಧಿ ಇಲ್ಲ. ನಮ್ಮೂರು ಶೈಕ್ಷಣಿಕ ಕಾಶರಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೆಲ್ಲ ಬಂದು ಹೋಗ್ಯಾರ. ಸಿರಿಸಂಗಿ ಲಿಂಗರಾಜರು ಮತ್ತೊಬ್ರು ಮತ್ತೊಬ್ರು ಬೆಳಗಾವಿ ಎಲ್ಲರೂ ಮತ್ತೊಬ್ರು ಅಂತ ಊರಿಗೆ ನಮ್ಗೆ ಮನುಷ್ಯಗೆ ಸಿಗಬೇಕಾಗಿರ್ತಕ್ಕಂಥ ಮೇನ್ ಮೂಲಭೂತ ಸೌಕರ್ಯ ಅದರೊಳಗೆ ಒಂದಾಗಿರ್ತಕ್ಕಂಥ ರಸ್ತೆ ಅನ್ನೋದು ಒಟ್ಟ ಒಂದು ಚೂರು ಸುಮಾರು ವರ್ಷಗಳಿಂದ ಸರಿನಾ ಇಲ್ರಿ. ಊರಲ್ಲಿ ಸರ ಊರನ್ನ ಸಂಪರ್ಕ ಮಾಡಬೇಕಾದಂತ ರಸ್ತೆಗಳು ಒಂದೂರಿಂದ ಒಂದೂರಿನ ಮೂರು ಬರ್ತಕ್ಕಂಥದ್ದು ಇವು ಸುಮಾರು 40 ವರ್ಷದಿಂದ ಈಗಿಂದಲ್ರಿ ಮಾತಿಲ್ಲ. ಇದ್ರ ಬಗ್ಗೆ ಬಹಳ ನೋಡತ್ರಿ ನಮ್ಮ ಊರಾಗ ಎಜುಕೇಟೆಡ್ ಯಾರು ಇಲ್ಲ ಅಂತ ಇದ್ದು ಎಲ್ಲರೂ ಸುಮ್ಮ ಬಂದಂಗೆ ಆಗ್ತೈತ್ರಿ. ಅದಕ್ಕೆ ಸುಜಾತಕಾರ ದಯವಿಟ್ಟು ನೀವು ಇದಕ್ಕೆ ಸಹಕಾರ ಮಾಡ್ಬೇಕ್ರಿ. ನೀವು ನಾವು ನಮ್ಮ ಕ್ಷೇತ್ರ ಅಷ್ಟು ರಸ್ತೆ ಆಗಿದ್ದೆ ಸರ. ಮತ್ತೆ ಶಿಬಿಲಿಂದ ದೊಡ್ಡವರು ಹೋಗ್ಬೇಕಾಗ್ತದೆ. ಊರ್ ಹೊರಗಡೆ ಏನಿದೆ ಅಲ್ಲ, ಊರ್ ಹೊರಗಡೆ ಊರಾಗ ಕೆಟ್ಟಿದೆ ಅಂತ ಅಲ್ಲ ಆಫೀಸರ್ ಕೆಲಸ ಮಾಡ್ತೀವಿ ಸರ್. ರಜೆ ಇಲ್ಲ ಸರ್, ಅವರು ಸಾಯಿಬ್ ಸರ್. ಅದು ಸರ್. ನೆಕ್ಸ್ಟ್ ಇನ್ನೊಂದು ಶಿಗ್ಲಿಲಿಂದ ಗೋನಾಳ ಸಂಪರ್ಕ ಮಾಡೋದು ಒಂದು ಜಿಲ್ಲಾ ಮುಖ್ಯ ರಸ್ತೆ ನಮ್ಮದು. ಅದು 5 ಕಿಲೋಮೀಟರ್ ಇದೆ. ಅದು ಸಂಪೂರ್ಣ ಹಾಳಾಗಿದೆ ಅಂತ ಹೇಳಿ ನಾವು ಪ್ರತಿ ಸಲ ಅದು ಅನುದಾನ ಬಂದಮೇಲೆ ವಾರ್ಷಿಕ ನಿರ್ವಹಣೆ ಒಳಗೆ ಏನಿದೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಮೋಟ್ರೇಬಲ್ ಮಾಡೋಕ್ಕೆ. ಆದರೆ ಅದು ರೀಕನ್ಸ್ಟ್ರಕ್ಷನ್ ಬೇಕಾಗಿರೋದ್ರಿಂದ ಅದು ಹೆಚ್ಚಿನ ಅನುದಾನ ಬಂದಿದೆ. ಅದನ್ನು ಸುಗಮ ಸಂಚಾರಕ್ಕೆ ಮಾಡಿಕೊಂಡು ಅಂತ ನಮ್ಮದು ಹೇಳೋದು ಇದು ಪ್ರಯತ್ನ ಮಾಡಿದ್ದಾರೆ ಸರ್. ಅದು ವಾರ್ಷಿಕ ನಿರ್ವಹಣೆ ಒಳಗೆ ಮೋಟ್ರೇಬಲ್ ಆಗಕ್ಕೆ ಅಂದರೆ ಗಾಡಿ ಅತಿ ತೊಂದರೆ ಇಲ್ಲ ಅಂತ ಓಡಾಡಕ್ಕೆ ಏನು ಮಾಡಬೇಕು ನಾವು ಇನ್ನೂ ಮಾಡಿದ್ದಾರೆ ಸರ್. ಪ್ರತಿ ವರ್ಷ ಆ 2 ರಸ್ತೆಗಳು ನಮ್ಮ ಕೀಳು ಕೊಡಿಲ್ಲ ಸರ್. ಸಚಿವ ಸರ್ ಸುಜಾತಕಾರ ದಯವಿಟ್ಟು ನನ್ನ ಅಲ್ಲೊಂದು ಕೇಳ್ಕೊಡ್ರಿ. ನಾನೊಬ್ಬ ಚಪ್ಪಲಿ ಅಂಗಡಿ ವ್ಯಾಪಾರಸ್ಥರ. ನನ್ನ ಅಂಗಡಿಗೆ ಸುಮಾರು ಕಸ್ಟಮರ್ ಹಳ್ಳಿಗೆ ಕಸ್ಟಮರ್ ಬರ್ತಿರ್ತಾರೆ. ಕೆಲವೊಂದು ಕಸ್ಟಮರ್ ನಾನು ಯಾವುದೇ ಅತಿಶೋಕ್ತಿ ಮಾತಾಡ್ತಿಲ್ಲ, ನಮಗೆ ಬಹಳ ದುಃಖ ಆಗ್ತೈತ್ರಿ. ಎಷ್ಟೋ ನಮ್ಮ ಊರು ಬರ್ತಕ್ಕಂಥ ಎಷ್ಟೋ ಗರ್ಭಪಾತ ಆಗಿದೆ ಸರ್. ಬೈಕ್ ಒಂದು ಪ್ರಾಬ್ಲಮ್ ಗರ್ಭಪಾತ ಆಗಿದ್ದು ಸರ್ ನಾನು ಕೇಳ್ಬಿಟ್ಟಿದ್ದೀನಿ ಸರ್. ನನಗೆ ಹೇಳಿಲ್ಲ ಸರ್. ಅದೇ ಸರ್ ದಯಮಾಡಿ ಸರ್ ಇದು ಸಿಗ್ಲಿಕ್ಕೆ ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡಲಿದೆ ಸರ್. 2 ರಸ್ತೆ ನಿಮ್ಮೂರಿಗೆ ಬರುವ ಅತಿ ಪ್ರಮುಖ ರಸ್ತೆ ಇದ್ದಿದ್ದನ್ನು ಅದನ್ನು ತಕ್ಷಣ ರಿಪೇರಿ ಮಾಡಿಸೋಕೆ ಏನು ಕ್ರಮ ತಗೋಬೇಕು ಹೇಳಿ. ಸಿರಿಸಂಗಿ ಲಿಂಗರಾಜ್ ಸರ್ಕಲ್ ಇಂದ ಸರ್ ತಡಿ ಕಾನ್ಸೆಪ್ಟ್ ಸರ್ 2 ಪ್ರಮುಖ ರಸ್ತೆ ಕಾನ್ಸೆಪ್ಟ್ ಸಿರಿಸಂಗಿ ಲಿಂಗರಾಜ್ ವೃತ್ತದಿಂದ ಸಿರಿಸಂಗಿ
ಲಿಂಗರಾಜ ವೃತ್ತದಿಂದ ಹೊಸ ಬಸ್ ಸ್ಟ್ಯಾಂಡ್ ಹೋಗಿ ಸರ್. ನಾಯಕರೂರು ಸಿಟಿ ಸರಹದ್ದು ಸರ್. ಸಿರಸಂಗಿ ಲಿಂಗರಾಜ ವೃತ್ತದಿಂದ ನಾಯಕರೂರು ಸಿಟಿ ಸರಹದ್ದಿನವರೆಗೆ ಸರ್. ನಾಯಕರೂರ ಹಾಂ ಸರ್. ಎಷ್ಟು ದೂರ ಆಗುತ್ತೆ? 2 ಕಿಲೋಮೀಟರ್ ಆಗುತ್ತೆ ಸರ್. ಹಾಂ ಸರ್. ಇನ್ನು ದೊಡ್ಡ ಕ್ಲಾಸ್ ದೊಡ್ಡೂರು ಕ್ರಾಸ್ನಿಂದ ಹೋಲಿಸಿಗೆ ಸರ್ ಅಂತ ಲಾಸ್ಟ್ ಅದೆಷ್ಟು? 3 ಕಿಲೋಮೀಟರ್ ಆಗುತ್ತೆ ಸರ್. ಅದು 3 ಕಿಲೋಮೀಟರ್ ಸರ್. ಸರ್ ಅದನ್ನ ಅಮೌಂಟ್ ರಿಲೀಸ್ ಆಗೈತೆ ಅಂತಾರೆ ಸಿಗ್ಲಿ ರಸ್ತೆ ಸರ್. ಅಮೌಂಟ್ ರಿಲೀಸ್ ಆಗಿದೆ ಅಂತಾರೆ. MLA ಸರ್ ಹಾಕ್ಬೋದು. ಅವ್ರು MLA ತೀರ ಮಾಡಲ್ರಿ ಸರ್. ಅಲ್ಲಿ ಎಲ್ಲಿ ನಮ್ಮ ಸಿಗಟ್ಟೆ MLA ಸರ್ ರಸ್ತೆ ಬಗ್ಗೆ ಕೇಳಕ್ ಹೋದ್ರೆ ಜಾತ್ರೆ ಇದ್ರಿ ಮೊನ್ನೆ ಮುಗಿಸಿಗ್ಲಿ ಅಜ್ಜಾದ ಹೇಳಿದ್ರು ಜಾತ್ರೆ ಒಳಗೆ ಎಷ್ಟು ಜನವರಿ 14 ಒಳಗೆ ನಮ್ಗೆ ರಸ್ತೆ ಮುಗಿಸಿ ಕೊಡ್ರಿ ಅಂತೇಳಿ MLA ಅಲ್ಲೇ ಕೇಳಿದ್ರಿ. ಅವ್ರು ಏನಂತಾರೆ MLA ಒಂದು ಕೊಡೇದ ರಾಜ್ಯ ಕೆಬರ್ ಇಲ್ಲ ಮುಗಿಸಿ ರಸ್ತೆ ಒಳಗೆ ಅಂತ ಸರ್. ಈಗ ಸಿಗ್ಲಿವರೆಗೆ ಸರಹದ್ದು ಸಿಗ್ಲಿ ಸರಹದ್ದಿನವರೆಗೆ ಇದನ್ನು ರಿಟರ್ನ್ ಮಾಡೋಕ್ಕೆ ಇದಾದ ಫಂಡ್ಸ್ ದೊಡ್ಡೂರು ಕ್ರಾಸಿಂದ ಶಿಗ್ಲಿವರೆಗೂ ನಮ್ದು ರಸ್ತೆ ಇದೆ ಸರ್. ದೊಡ್ಡೂರು ಕ್ರಾಸಿಂದ ಹೂವಿನ ಶಿಗ್ಲಿವರೆಗೂ ನಮ್ದು ಅಲ್ಲ ಸರ್. ನಾವದೇ ಹೇಳ್ತೇವೆ ಸರ್. ನಮ್ಮ ಸರಹದ್ದು ನಮ್ದು ಎಲ್ಲಿ ಬರ್ತದೆ ಸರ್, ಅಲ್ಲಿ ತನಕ ನಾ ಕೇಳ್ತೇವೆ ಸರ್. ಅದು ವಾಸ್ತವ ಏನಿದೆ ಅಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಎರಡು ಹೇಳ್ತೇನೆ. ಒಂದು ಸಿರಸಂಗಿ ಲಿಂಗರಾಜ ವೃತ್ತದಿಂದ ನಾಯಕರೂರವರೆಗೆ, ಹಾಂ ಸರ್. ಇನ್ನೊಂದು ಹೂವಿನ ಸಿಗ್ಲಿಯಿಂದ ದೊಡ್ಡೂರು ರಸ್ತೆ ಕ್ರಾಸ್ ರೋಡ್. ಇವೆರಡೂ ತಗೋಬೇಕು. ಇದರಾಗ ನಿಮ್ಮ ಹತ್ರನ ಫಂಡ್ಸ್ ಇತ್ತು ಅಂದ್ರೆ ಮೇಂಟೆನೆನ್ಸ್ ಫಂಡ್ಸ್ ಇತ್ತು. ಇದನ್ನು ಇಮಿಡಿಯೇಟ್ ಇದ್ರಾಗ ಎರಡರಾಗ ಒಂದು ಚಾಲು ಮಾಡಿ ಒಂದಕ್ಕೆ ನಾನು ಸ್ಪೆಷಲ್ ಈ ನಿಮ್ಮ ಅಪೆಂಡಿಕ್ಸ್ ಇರ್ತಲ್ಲ ಅದ್ರಾಗ ಹಾಕ್ಸ್ಕೊಡ್ತೀನಿ. ಸರ್ ಕೊಟ್ಟೇವಿ. ಅವ್ರು ಕರೆಕ್ಟಾಗಿ ಮಾಡಿಲ್ಲ ಮುಗಿಸ್ತೀವಿ ಅಂತಾರೆ ಸರ್. ಅದ್ರ ಬಗ್ಗೆ ಗಮನ ಸ್ವಲ್ಪ. ಹೂವಿನ ಸಿಗ್ಲಿ ರಸ್ತೆ ಮಾಡೋ ಕಾಂಟ್ರಾಕ್ಟರ್ ಯಾರು? ನಮ್ಮ ಇಲಾಖೆ ಅವ್ರು ಗಿರಡ್ಲ ಮಾಡಿನೇ ಯಾರ ಅಂದ್ರೆ ಜಿಲ್ಲಾ ಪಂಚಾಯತಿ ಇದನ್ನು ಯಾರು ಮಾಡಾಕಿರ್ತಾರೆ ನೋಡ್ರಿ. ಅವ್ನು ನೋಟಿಸ್ ಕೊಟ್ಟು ಕಳಿಸ್ಕೊಡ್ರಿ. ಅದಕ್ಕಿಂತ ಮೊದಲು ನೀವೇ ಇನ್ಸ್ಪೆಕ್ಷನ್ ಮಾಡಿ ಎಷ್ಟು ಖರ್ಚು ಮಾಡ್ಯಾನ, ಏನು ಮಾಡ್ಯಾನ, ಅದು ಯಾಕೆ ಮಾಡಿಲ್ಲ. ಒಂದು ವೇಳೆ ಕಾಂಟ್ರಾಕ್ಟ್ ಮುಗಿಸಿದ್ರಲ್ಲ ಅಂದರೆ ರಿಸೀವ್ ಮಾಡೋದು ಅವಶ್ಯಕತೆ ಮಾಡಿ. ಏನಂತ ನನಗೆ ಓದಲಿ ಕೊಡಿ. ಅದು ಸ್ವಲ್ಪ ರಿಪೇರಿ ಮಾಡೋದು ಮಾಡಿದೆ ಸರ್. ಅವರು ಮತ್ತು ಅಷ್ಟೇ ಸ್ಟಾರ್ಟ್ ಮಾಡಿಬಿಡಿ ಸರ್. ಅದು ಅದಕ್ಕೆ 4 ಲಕ್ಷ ರೂಪಾಯಿ ಕೋನಾಳ ಗ್ರಾಮ ಪಂಚಾಯತ್. ಏನು ತೊಂದರೆ ಇಲ್ಲ. ಹಾಂ ಸರ್. ಅಲ್ರಿ ಮಳೆಗಾಲದಾಗ ಟ್ರ್ಯಾಕ್ಟರ್ ಹೋಗಲ್ಲ ಸರ್. ಟ್ರ್ಯಾಕ್ಟರ್ ಹೋಗಲ್ಲ, ಚಕ್ಕಡಿ ಹೋಗಲ್ಲ ಸರ್. ಪೂರಾ ಕಚ್ಚಾ ರಸ್ತೆ ಸರ್. ನಮ್ಮ ಹೊಲ ನಮ್ಮ ರಸ್ತೆದೊಳಗೆ ಆಗ್ಬೇಕು. ಹಾಂ ಸರ್. ಹಾಂ ಸರ್. ಹಾಂ ಸರ್. ಲಾಸ್ಟ್ ಟೈಮ್ ಕಳೆದ ಜನತಾ ಕೊಡಿ ಸರ್. ಸ್ವಲ್ಪ ಕೆಲಸ ಮಾಡೋದು ಮಾಡಿದೆ ಸರ್ ಅವರು. ಹಾಂ ಸರ್. ಗ್ರಾಮ ನಕ್ಷತ್ರೊಳಗೆ ಐತೆ ಸರ್. ಆ ಹೊಲವನ್ನು ಕಿರಿಕಿರಿ ಮಾಡ್ತಾರೆ ಸರ್. ಸರ್ 52 ಸರ್ವೆ ನಂಬರ್ ಐತೆ ಸರ್. 52ರಲ್ಲಿ ಆ ಹೊಲವನ್ನು ಗ್ರಾಮ ನಕ್ಷತ್ರೊಳಗೆ ಹೊಲ ಐತೆ ಸರ್. ಅದು ಕಿರಿಕಿರಿ ಮಾಡ್ತಾನೆ ಸರ್. ಅವನಿಂದ ಒಂದು ಬರೀ ಫೋಟೋ ಮಾಡೋದು, ನಾ ಪೊಲೀಸ್ ಕಂಪ್ಲೀಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಯಾರು ಅವ್ರು ಬರ್ತಾ ಇಲ್ಲ ಸರ್. ಅವ್ರಿಗೆ ಇದು ಮಾಡೋದು ಲೋನ್ ಕೊಡಿಸ್ತೀನಿ ಅಂತಂದ್ರಿ. ಯಾರು ತಿಳ್ಕೊಬಿಡಿ ಪಡಿಯಕ್ಕೆ ಸರ್ ಇವ್ರಿಗೆ ಹೆಂಗೆ ಮೋಸ ಆಗೈತೆ ಅಂತ ಸರ್. ಇವ್ರನ್ನ ಕೂಲಿ ಕೆಲಸಕ್ಕಂತ ಕರ್ಕೊಂಡಾಗ ಸರ್. ಮುಂದೆ ಇವರೆಲ್ಲರೂ ತೊಗೊಂಡು ಇವರೆಲ್ಲರಿಗೂ ಮನವೊಲಿಸ್ಕೊಂಡು ನಿಮ್ಗೆ ಸಬ್ಸಿಡಿ ಮೂಲಕ ನಿಮ್ಗೆ ಲೋನ್ ಕೊಡಿಸ್ತೀನಿ ಅಂತೇಳಿ ಆಕೆಗೆ ನೌಕರಿ ಕೊಡ್ತೀನಿ. 1,80,000 ರೂಪಾಯಿ ಸೇವಾ ಉಳಿದವರೆಲ್ಲ 50-40 ಸಾವಿರ. ಕಂಪ್ಲೇಂಟ್ ಕೊಡ್ತೀರಾ? ಅಲ್ಲಿ ಸರ್ ಕೂಲಿ ಮಾಡೋರು 10,000-5,000 ಕೊಡೋದು. ವಿಡಿಯೋ ಮಾಡಿರ್ತಾರೆ. ಕೂಲಿ ಮಾಡೋದ್ರೆ 1,80,000 ರೂಪಾಯಿ ಲಂಚ ಕೊಡ್ತಾರೆ. ಒಮ್ಮೆಲೂ ಕೊಟ್ಟಿಲ್ಲ ಸರ್ ಅವರು. 50,000 ಆಕ್ಚುಲಿ ಅನ್ಯಾಯ ಆಗಿದ್ದು ನಿಜ ಸಾಹೇಬ್. ಅನ್ಯಾಯ ಆಗಿದ್ದು ನಿಜ.
ಒಂದು ಮೇಲೆ ಕಟ್ಟೆ ಮಾಡ್ತೀವಿ. ಎಲ್ಲಿ ಬೇಕಾದ್ರೆ ಕೈ ಕಾಲು ಬಿದ್ದು ಗುಂಪನಾಗ ಇಷ್ಟು ನಿಮ್ಮಂತ ರೈತರ ಮೇಲೆ ದುಡ್ದು ಕೊಟ್ಟಿವ್ರಿ ಹಂಗ ಕೊಟ್ಟಿಲ್ಲ ರೊಕ್ಕ ನಾವು ಲೆಕ್ಕದಾಗ ಮಾತಾಡ್ಸ್ಕೊಂಡು ಸಹಾಯ ಮಾಡೋದು ಹೋಗಿ ನೀವು ಎಲ್ಲದ ಯಾರನ್ನ ಊರಾಗ ನಾವು ಕೊಟ್ಟರೆ ಊರಾಗ ಯಾರು ಹೇಳಿಲ್ಲ ಸರ್, ಸೋಮರೆಡ್ಡಿಗೂ ಟಚ್ ಹೋಗಿಲ್ಲ ಸರ್, ಯಾರು ಲೀಡ್ಸ್ ಎಲ್ಲ ಯಾರು ಒಬ್ರು ಹೇಳಿದ್ರು ಸರ್. ನನ್ನ ಹತ್ರ ಮನೆ ಬಂದಾಗ ಪೊಲೀಸರು ಕ್ರಮ ತಗೋತಾರೆ. ನಾವು ಕ್ರಮ ಮೂರು ತಾಲೂಕಿನ ಅರ್ಜಿಗಳು ರಾಮಮೂರ್ತಿ ಕುಲಕರ್ಣಿ ಸಾರಿಗೆ ಇಲಾಖೆ ಮುಂದಿನ ಕಡೆ ಗೀತಾ ಬಸ್ NWSRTC ಯಾರು ಹಿಂದೆ ಎಲ್ಲ ಬಸ್ಸುಗಳು ನಾವು ರೋಡ್ ಡಿಪೋದು ಏನು ಹೋಗ್ತದೆ ಸರ್, ರೋಡ್ದು ರೋಡು ಕಡೆಗೆ ನಾವು ಕಾರ್ಯಾಚರಣೆ ಆಗ್ಬೋದು ಸರ್. ಆ ಶೆಡ್ಯೂಲನ್ನು ಒಳ್ಳೆಯದಾಗಿ ಹೋಗಿ ಬರ್ತಾರೆ ಸರ್. ಇವರು ಇವಾಗ ಬಾಗಲಕೋಟೆ ಅಂದರೆ ನಾವು ಈ ರೋಡ್ ಡಿಪೋದು ನಾವು ಮಾಡ್ತೀವಿ ಲೋನ್ ಡಿಪೋಸಿಟ್ ಹಳೆ ಬಸ್ ಸ್ಟ್ಯಾಂಡ್ ಸರ್ ಮಾಡ್ತೀವಿ ಸರ್. ಓಕೆ ಸರ್.